2025ರ ಕಡೆಯ ಹಂತದಲ್ಲಿ ನಾವು ಇದ್ದೇವೆ. ಕಡೆಯ ವಾರದಲ್ಲಿ ಕ್ರಿಸ್ಮಸ್ ಸೇರಿದಂತೆ ಹೊಸ ವರ್ಷದ ಹಿಂದಿನ ದಿನ ಸೇರಿದಂತೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ಮೂವ್ಮೆಂಟ್ ಆಗುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಇಯರ್ ಎಂಡ್ ಅನ್ನೋ ಕಾರಣಕ್ಕೆ ರಜಾ ಹೋಗುವಂಥವ್ರು, ಪಾರ್ಟಿ ಮೂಡಲ್ಲಿರುವಂಥವ್ರು, ಸಂಬಂಧಿಕರು ಸ್ನೇಹಿತರು ಮನೆಗಳಿಗೆ ಹೋಗುವಂಥವ್ರು, ಹಬ್ಬ ಹರಿದಿನಗಳನ್ನ ಅತ್ಯಂತ ಸಂಭ್ರಮದಿಂದ ಮಾಡುವಂಥವ್ರು, ಮತ್ತೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವಂಥವ್ರು. ಹೀಗಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳ ಮೂವ್ಮೆಂಟ್ ಇರುತ್ತೆ. ಕರ್ನಾಟಕ ಟಿವಿ ಅವರೇನು ಒಂದು ಅಭಿಯಾನ ಮಾಡ್ತಾ ಇದ್ದಾರೆ, ಮದ್ಯಪಾನ ವಿರೋಧಿಸಬೇಕು ಮತ್ತೆ ಮದ್ಯಪಾನವನ್ನ ಮಾಡಿ ವಾಹನವನ್ನ ಚಲಾಯಿಸಬಾರದು ಅನ್ನುವಂಥದ್ದು ಬಹಳ ಒಳ್ಳೆಯ ಒಂದು ಆಲೋಚನೆ. ನಾನು ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇಂಥ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಅವರು ಕೈಗೆತ್ತಿಕೊಂಡಿರುವಂಥದ್ದು. ಅದೇ ರೀತಿ ನಾನೆಲ್ಲ ಸಾರ್ವಜನಿಕರಿಗೂ ಕೂಡ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವಂಥದ್ದು, ಅದರಿಂದ ಅಪಘಾತಗಳಾಗುವಂಥದ್ದು ಆಗಬಾರ್ದು ಅನ್ನೋದಿದ್ರೆ ಎಲ್ಲರೂ ಜವಾಬ್ದಾರಿಯಿಂದ ವಾಹನವನ್ನ ಚಲಾವಣೆ ಮಾಡಬೇಕು. ಅದರಿಂದ ನಿಮ್ಮ ಕುಟುಂಬಕ್ಕೆ ನೀವು ಸೇಫ್ ಆಗಿ ಹೋಗೋದಷ್ಟೇ ಅಲ್ಲ, ಯಾರು ಅಮಾಯಕರು ಅಪಘಾತಕ್ಕೊಳಗಾಗಿ ಪ್ರಾಣ ಹಾನಿ ಮಾಡ್ಕೊಳ್ಳುವಂಥದ್ದು ಅಥವಾ ಇಂಜುರೀಸ್ ಮಾಡ್ಕೊಳ್ಳುವಂಥದ್ದು ಸಾಧ್ಯತೆ ಇರುತ್ತೆ, ಅದು ಕೂಡ ಪ್ರಿವೆಂಟ್ ಆಗುತ್ತೆ. ಸೊ ಡೋಂಟ್ ಮಿಕ್ಸ್ ಡ್ರಿಂಕಿಂಗ್ ಅಂಡ್ ಡ್ರೈವಿಂಗ್. ಕರ್ನಾಟಕ ಟಿವಿ ಅಭಿಯಾನಕ್ಕೆ ನನ್ನ ಶುಭಾಶಯಗಳು.